ರಾಜ್ಯಗಳಲ್ಲಿ ಮೋಂತಾ ಸೈಕ್ಲೋನ್ ಅಬ್ಬರ ಜೋರಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದೆ. ಆಂಧ್ರ ಪ್ರದೇಶಕ್ಕೆ ಹಿಂದೆ ಅಪ್ಪಳಿಸಲಿದೆ ಮೋಂತಾ. ರಾತ್ರಿ ಹೊತ್ತಿಗೆ ಕರಾವಳಿಗೆ ಸೈಕ್ಲೋನ್ ಅಪ್ಪಳಿಸುವಂತಹ ಸಾಧ್ಯತೆ ಇದೆ. ಆಂಧ್ರ ಪ್ರದೇಶದ 19 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಚಿಲಿಪಟ್ಟಣ, ಕಳಿಂಗಪಟ್ಟಣಂ ಭಾರೀ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಭಾಗದಲ್ಲಿ ಈ ಗಂಟೆಗೆ ಗರಿಷ್ಠ 110 ಕಿಲೋಮೀಟರ್ ವೇಗದ ಬಿರುಗಾಳಿ ಜೊತೆ ಎಂಟ್ರಿಯನ್ನ ಕೊಡ್ತಾ ಇದೆ ಮೋಂತಾ. ರಾಜ್ಯಕ್ಕೂ ತಟ್ಟಲಿದೆ ಚಂಡಮಾರುತದ ಎಫೆಕ್ಟ್. 2-3 ದಿನಗಳ ಕಾಲ ಚಂಡಮಾರುತದ ಎಫೆಕ್ಟ್. ರಾಜ್ಯದ ಉತ್ತರ ಒಳನಾಡಿನಲ್ಲೂ ಕೂಡ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಇದೆ. ಕರಾವಳಿಯಲ್ಲಿ ಮೀನುಗಾರರಿಗೆ ಸೈಕ್ಲೋನ್ ಎಚ್ಚರಿಕೆಯನ್ನು ಕೂಡ ನೀಡಲಾಗ್ತಾ ಇದೆ. ಈಗಾಗಲೇ ಬೆಂಗಳೂರಿನ ವಾತಾವರಣ ಯಾವ ರೀತಿಯಾಗಿ ಬದಲಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ನಿನ್ನೆಯಿಂದಲೂ ಕೂಡ ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರಿನ ವಾತಾವರಣದಲ್ಲೂ ಕೂಡ ಬದಲಾವಣೆ ಆಗಿದೆ. ಈ ಮೋಂತಾ ಸೈಕ್ಲೋನ್ ಎಂಟ್ರಿ ಆಗ್ತಾ ಇರುವಂತಹ ಮುನ್ಸೂಚನೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆಂಧ್ರ ಪ್ರದೇಶಕ್ಕೆ ಇವತ್ತು ಎಂಟ್ರಿಯನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. 6 ರಾಜ್ಯಗಳಲ್ಲಿ ಮೋಂತಾ ಸೈಕ್ಲೋನ್ ಅಬ್ಬರ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಸೊ ಹಾಗಾಗಿ ಆಂಧ್ರ ಸರ್ಕಾರ ಕೂಡ ಇದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈ ಮೋಂತಾ ಚಂಡಮಾರುತ ಇವತ್ತು ಆಂಧ್ರ ಪ್ರದೇಶಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದೆ. ಯಾವ್ಯಾವ ರಾಜ್ಯಗಳಿಗೆ ಇದರ ಎಫೆಕ್ಟ್ ತಟ್ಟುತ್ತೆ ಮತ್ತೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮವನ್ನ ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ? ರಮ್ಯಾ, ಇವತ್ತು ರಾತ್ರಿ ಆಂಧ್ರ ಪ್ರದೇಶದ ಕಾಕಿನಾಡ ಕರಾವಳಿಗೆ ಈ ಒಂದು ಚಂಡಮಾರುತ ಅಪ್ಪಳಿಸ್ತಾ ಇದೆ. ಅದರಲ್ಲೂ ಕೂಡ ಕಾಕಿನಾಡ ಬಂದರ ಸಮೀಪದ ಗೋಪಾಲಪುರ ಅನ್ನೋ ಬಂದರ್ನಲ್ಲಿ ಇದರ ಒಂದು ಗ್ರೌಂಡ್ ಝೀರೋ ಅಂತ ಏನ್ ಕರೀತಾರೆ, ಅದು ಪ್ರಮುಖವಾಗಿ ಆ ಪ್ರದೇಶದಿಂದ ಹಾದು ಹೋಗುತ್ತೆ. ಹಂಗಾಗಿ ಆ ಪ್ರದೇಶದ ಆಸುಪಾಸಿನ ಬೀಚ್ಗಳಲ್ಲಿ ಜನರಿಗೆ ಯಾವುದೇ ಕಾರಣಕ್ಕೂ ಸಮುದ್ರದ ಬಳಿ ಬರಬೇಡಿ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತಗಳು ತಾಕೀತು ಮಾಡಿದಾವೆ. 10ಕ್ಕೂ ಹೆಚ್ಚು ಆಂಧ್ರ ಪ್ರದೇಶದ 10ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಈ ಒಂದು ಚಂಡಮಾರುತದ ಒಂದು ಎಫೆಕ್ಟ್ ಇರಲಿದೆ. ಇದು ಮೊದಲಿಗೆ ಆಂಧ್ರ ಪ್ರದೇಶದ ಮಾತಾದ್ರೆ, ಆಂಧ್ರ ಪ್ರದೇಶದ ನಂತರ ಮಹಾರಾಷ್ಟ್ರ, ಒಡಿಶಾ, ತೆಲಂಗಾಣ, ಮಧ್ಯಪ್ರದೇಶ ಮತ್ತೆ ಪಶ್ಚಿಮ ಬಂಗಾಳ ರಾಜ್ಯಗಳಿಗೆ ಈ ಒಂದು ಮೋಂತಾ ಚಂಡಮಾರುತದ ನೇರ ಎಫೆಕ್ಟ್ ಇರುತ್ತೆ. ಇದು ನೇರ ಎಫೆಕ್ಟ್ ಆದ್ರೆ ನೀವು ಕರ್ನಾಟಕಕ್ಕೆ ಇದರ ಒಂದು ಎಫೆಕ್ಟ್ ಏನಿದೆ ಅದು ಪರೋಕ್ಷವಾಗಿ ಎಫೆಕ್ಟ್ ಆಗುತ್ತೆ. ಏನಂದ್ರೆ ಈ ಒಂದು ಮೋಂತಾ ಚಂಡಮಾರುತ ಅರಬ್ಬಿ ಒಂದು ಬಂಗಾಳ ಕೊಲ್ಲಿಯಲ್ಲಿ ಏನು ಇದೊಂದು ಒತ್ತಡ ಪ್ರದೇಶವನ್ನ ಸೃಷ್ಟಿಸಿ ಈ ಒಂದು ಚಂಡಮಾರುತಕ್ಕೆ ಕಾರಣ ಆಗಿದೆ. ಈ ಒಂದು ಚಂಡಮಾರುತದ ಪರಿಣಾಮವಾಗಿ ಅರಬ್ಬಿ ಸಮುದ್ರದಲ್ಲೂ ಕೂಡ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗೋದ್ರಿಂದಾಗಿ ಕರ್ನಾಟಕದ ಒಳನಾಡಿನ ಪ್ರದೇಶಗಳು ಅಂದ್ರೆ ಉತ್ತರ ಕರ್ನಾಟಕ ಇರ್ಬೋದು, ನಮ್ಮ ಕರಾವಳಿ ಭಾಗ ಇರ್ಬೋದು, ಮತ್ತೆ ಮಧ್ಯ ಕರ್ನಾಟಕ ಭಾಗಗಳಲ್ಲೂ ಕೂಡ ಒಂದು ಸಾಧಾರಣ ಮಳೆ ಆಗುವಂತ ಸಾಧ್ಯತೆ ಇದೆ. ಬೆಂಗಳೂರು ಸೇರಿದಂತೆ ಯಾವುದೇ ಪ್ರಮುಖ ಜಿಲ್ಲೆಗಳಿದಾವೆ ಆ ಜಿಲ್ಲೆಗಳಲ್ಲಿ ಈಗಾಗಲೇ ಮೋಡ ಕವಿದ ವಾತಾವರಣ ಗಮನಿಸಬಹುದು. ಮುಂದಿನ ದಿನಗಳಲ್ಲಿ ಸಾಧಾರಣದಿಂದ ತುಂತುರು ಮಳೆ ಆಗುವಂತ ಸಾಧ್ಯತೆಗಳು ಇದಾವೆ. ಕರ್ನಾಟಕದಲ್ಲಿ ಇದು ಸಣ್ಣ ಪ್ರಮಾಣದ ಮಳೆ ಕಾರಣ ಆಗ್ಬೋದು. ಆದ್ರೆ ಆಂಧ್ರ ಪ್ರದೇಶ ರಾಜ್ಯ ಏನಿದೆ ಮತ್ತೆ ಒಡಿಶಾ ಏನಿದೆ ಅವೆರಡೂ ರಾಜ್ಯಗಳಿಗೆ ಅಪಾರ ಪ್ರಮಾಣದ ಹಾನಿ ಸಂಭವಿಸುವಂತ ಸಾಧ್ಯತೆ ಇದೆ. ಹಾಗಾಗಿ NDRF ನ 11 ತಂಡಗಳು ಹಾಗೂ SDRF ಅಂದ್ರೆ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಫ್ರಂಟ್ ಏನಿದೆ ಅದರ ಒಂದು 12 ತಂಡಗಳನ್ನ ನಿಯೋಜನೆ ಮಾಡಲಾಗಿದೆ. ಒಟ್ಟು ಈ ಎಲ್ಲ ತಂಡಗಳು ಏನು ಆಂಧ್ರ ಪ್ರದೇಶದ ಒಂದು ಕರಾವಳಿ ಭಾಗದಲ್ಲಿದ್ದಾರೆ, ಅದರಲ್ಲೂ ಕೂಡ ತಗ್ಗು ಪ್ರದೇಶಗಳಲ್ಲಿರೋರು ಅಪಾಯಕ್ಕೆ ಒಡ್ಕೊಳ್ಳೋ ಸಾಧ್ಯತೆಗಳಿರುವಂತ ಎಲ್ಲಾ ಜನಗಳನ್ನ ಸ್ಥಳಾಂತರ ಮಾಡುವಂತ ಕೆಲಸ ನಡೀತಾ ಇದೆ. ಆಂಧ್ರ ಪ್ರದೇಶ CM ಚಂದ್ರಬಾಬು ನಾಯ್ಡು ಅವರು ಕೂಡ ಈಗಾಗಲೇ ಈ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ದಿಲೀಪ್.